ಅಸೋಸಿಯೇಟ್ಸ್ ಕೇಸ್ನ ಹಿಂದೆ ಸಿಐಡಿ ಬಿದ್ದಿದ್ದು ಈಗಾಗಲೇ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲೇ ಮಾಜಿ ಸೈನಿಕರು ಕೂಡ ಶಿವಂ ಅಸೋಸಿಯೇಟ್ಸ್ನಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು ಅನ್ನುವ ಅಂಶವೂ ಕೂಡ ಬಯಲಾಗಿದೆ. ಒಂದು ವೇಳೆ ಶಿವಂ ಅಸೋಸಿಯೇಟ್ಸ್ ಹಣವನ್ನ ಕೊಡೋದಾದ್ರೆ ಮೊದಲು ನಮ್ಮ ಹಣವನ್ನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾರಣ ಈಗಾಗಲೇ ನಾವು ನಮ್ಮ ಪಿಂಚಣಿ ಹಣವನ್ನ ಅದರಲ್ಲಿ ಹೂಡಿಕೆ ಮಾಡಿದ್ದೇವೆ, ನಮ್ಮನ್ನ ಕಾಪಾಡಿ ಅಂತ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾಜಿ ಸೈನಿಕರ ಗೋಳಾಟ ಏನು, ಅವರ ಬೇಡಿಕೆ ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗ್ಲೇಷಿಯರ್ಗಳಲ್ಲಿ ಸೇವೆ ಮಾಡಿ ತಮ್ಮ ಬೆವರ ಹಣ್ಣಿ ಅಷ್ಟೇ ಅಲ್ಲದೆ ರಕ್ತದ ಕಣಕಣಗಳನ್ನು ಅಲ್ಲಿ ಸುರಿಸಿ ಗಳಿಸಿರುವಂತಹ ಹಣ ಇರ್ತದೆ. ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಅಲ್ಲಿ ಯಾರಾದರೂ ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಹೂಡಿಕೆ ಮಾಡಿದ್ರೆ ಅವರು ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ಮಾಜಿ ಸೈನಿಕರ ಪಿಂಚಣಿ ಹಣ ಶಿವಂನಲ್ಲಿ ಶಿವೋಹಂ. ಹಣ ವಾಪಸ್ ಬರುತ್ತಾ ಬರಲ್ವಾ ಆತಂಕದಲ್ಲಿ ಮಾಜಿ ಸೈನಿಕರು. ಶಿವಾನಂದ ನೀಲಣ್ಣನವರ್, ಫೌಂಡರ್ ಆಫ್ ಶಿವಂ ಅಸೋಸಿಯೇಟ್ಸ್. ಈತ ಶಿವಂ ಅಸೋಸಿಯೇಟ್ಸ್ ಹೆಸರಲ್ಲಿ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡಿ ಅದರಲ್ಲಿಟ್ಟಿದ್ದು ಕೋಟಿ ಕೋಟಿ ದುಡ್ಡು. ಆ ಕೋಟಿ ಕೋಟಿ ದುಡ್ಡು ಯಾರದ್ದು ಗೊತ್ತಾ? ಜನಸಾಮಾನ್ಯರದ್ದು. ಒಂದಷ್ಟು ಹೆಚ್ಚಿಗೆ ದುಡ್ಡು ಸಿಗುತ್ತೆ ಅಂತ ಆಸೆ ಪಟ್ಟು ಶಿವಾನಂದನಿಗೆ ಕೊಟ್ಟವರದ್ದು. ಸಾವಿರಾರು ರೂಪಾಯಿಗಳಿಂದ ಹಿಡಿದು ಲಕ್ಷಾಂತರ ರೂಪಾಯಿಯನ್ನ ಇದೇ ರೀತಿ ಶಿವಾನಂದ ತಗೊಂಡಿದ್ದ. ನಾನೆಲ್ಲೋ ಹೂಡಿಕೆ ಮಾಡ್ತಾ ಇದ್ದೇನೆ, ನಿಮಗೆ ಪ್ರತಿ ತಿಂಗಳು ಬಡ್ಡಿ ಕೊಡ್ತೇನೆ ಅಂತ ಆಸೆ ಹುಟ್ಟಿಸಿ ಹಣವನ್ನ ತಗೊಂಡಿದ್ದ. ಶಿವಾನಂದ ಹೇಳಿದಂತೆ ತಿಂಗಳು ಹಣ ಕೊಟ್ಟೋರ ಖಾತೆಗೆ ಬಡ್ಡಿ ಹಣ ಹೋಗ್ತಾ ಇತ್ತು. ಬಡ್ಡಿ ಹಣ ತಗೊಳ್ತಾ ಇದ್ದ ಎಲ್ಲರೂ ಖುಷಿಯಾಗಿದ್ರು. ಎಲ್ಲವೂ ಸರಾಗವಾಗಿ ನಡೀತಾ ಇರಬೇಕಾದ್ರೇನೆ ಶಿವಾನಂದ ಸಿಐಡಿ ಬಲೆಗೆ ಬಿದ್ದಿದ್ದಾನೆ. ಈ ಶಿವಾನಂದನಿಗೆ ಹಣ ಕೊಟ್ಟಿದ್ದೋರು, ಶಿವಾನಂದನಿಂದ ಬಡ್ಡಿ ಹಣ ತಗೊಳ್ತಾ ಇದ್ದೋರು ಕಂಗಾಲಾಗಿದ್ದಾರೆ. ಶಿವಾನಂದನೂ ಇಲ್ಲ, ಬಡ್ಡಿ ದುಡ್ಡು ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಅದರಲ್ಲಿ ಮಾಜಿ ಸೈನಿಕರೂ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಶಿವಾನಂದ ಪ್ರತಿಯೊಂದು ಅಕೌಂಟ್ನಲ್ಲೂ 100 ಕೋಟಿ ಪತ್ತೆ ಆಗಿತ್ತು. ಆ ಹಣವನ್ನ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಿತ್ಯವೂ ಲಕ್ಷಾಂತರ ರೂಪಾಯಿ ಆ ಅಕೌಂಟ್ಗೆ ದುಡ್ಡು ಬರ್ತಾ ಇತ್ತು. ಮತ್ತೊಂದು ವಿಶೇಷ ಏನಂದ್ರೆ, ಇದೇ ಅಕೌಂಟ್ಗಳಿಂದ ಪ್ರತಿ ತಿಂಗಳು 75 ಕೋಟಿಗೂ ಹೆಚ್ಚು ಹಣ ಯಾರ್ಯಾರು ಹಣ ಕೊಟ್ಟಿರ್ತಾರೋ ಅವರಿಗೆ ಜಮೆ ಆಗ್ತಾ ಇತ್ತು. ಅವರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 35,000 ಮಂದಿಯಿಂದ ಹಣ ಹೂಡಿಕೆ ಮಾಡಿಸ್ಕೊಂಡಿದ್ದ ಶಿವಾನಂದ ಪ್ರತಿ ತಿಂಗಳು ಅವರ ಅಕೌಂಟ್ಗೆ ಬಡ್ಡಿ ದುಡ್ಡು ಜಮೆ ಮಾಡ್ತಾ ಇದ್ದ. ಈ ರೀತಿ ಹಣ ಪಡೆದುಕೊಳ್ತಾ ಇದ್ದವರಲ್ಲಿ ಮಾಜಿ ಸೈನಿಕರು ಇದ್ರು. ಯಾಕಂದ್ರೆ 100 ಮಂದಿ ಮಾಜಿ ಸೈನಿಕರು ಶಿವಂ ಅಸೋಸಿಯೇಟ್ಸ್ನಲ್ಲಿ ಹಣ ಹೂಡಿಕೆ ಮಾಡಿದ್ರು. ಈಗ ಅವರೇನೇ ನಮ್ಮ ದುಡ್ಡು ನಮಗೆ ಕೊಡಿಸಿ ಅಂತಿದ್ದಾರೆ. ಹೌದು, ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾಜಿ ಸೈನಿಕರು ಸುದ್ದಿಗೋಷ್ಠಿ ನಡೆಸಿದ್ರು. ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘಗಳ ಮಹಾ ಒಕ್ಕೂಟದಿಂದ ಸುದ್ದಿಗೋಷ್ಠಿ ನಡೆಸಲಾಗಿದ್ದು, ಅವರೆಲ್ಲ ಕೆಲವೊಂದು ಮನವಿ ಮಾಡಿಕೊಂಡಿದ್ದಾರೆ. ಶಿವಂ ಅಸೋಸಿಯೇಟ್ಸ್ನಲ್ಲಿ ಮಾಜಿ ಸೈನಿಕರು ಹೂಡಿಕೆ ಮಾಡಿದ್ದಾರೆ. ಹಣವನ್ನ ಹೂಡಿಕೆದಾರರಿಗೆ ವಾಪಸ್ ನೀಡಬೇಕು. ಹಣ ಕೊಡೋದಾದ್ರೆ ಮಾಜಿ ಸೈನಿಕರಿಗೆ ಮೊದಲ ಆದ್ಯತೆ ನೀಡಬೇಕು. ಮಾಜಿ ಸೈನಿಕರು ಸೇರಿದಂತೆ ಯಾರಿಗೂ ಅನ್ಯಾಯವಾಗಬಾರದು. ಹೂಡಿಕೆಗಳ ಕುರಿತು ಮಾಜಿ ಸೈನಿಕರಿಗೆ ಜಾಗೃತಿ ಮಾಡಬೇಕಿದೆ. ಶೀಘ್ರದಲ್ಲೇ ಈ ಕುರಿತು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಲಾಗುತ್ತದೆ ಎಂದಿದ್ದಾರೆ ಮಾಜಿ ಸೈನಿಕರು. ಹಣವನ್ನ ವಸೂಲಿ ಮಾಡಿ ನಮ್ಮ ಹೂಡಿಕೆ ಮಾಡಿರುವಂತಹ ಹಣವನ್ನ ಮತ್ತೆ ಮರುಕಳಿಸಿ ಅವರಿಗೆ ಕೊಡಬೇಕು ಅನ್ನುವಂತಹ ವಿಷಯ ಯಾವಾಗಲೂ ಬರ್ತದೆ. ಆವಾಗ ಮೊದಲು ನಮ್ಮ ಮಾಜಿ ಸೈನಿಕರನ್ನ ಪರಿಗಣಿಸಬೇಕು. ಯಾಕಂತಂದ್ರೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಪರಿಸ್ಥಿತಿಗಳಲ್ಲಿ ಸಿಯಾಚಿನ್ ಗ್ಲೇಷಿಯರ್ಗಳಲ್ಲಿ ಸೇವೆ ಮಾಡಿ ತಮ್ಮ ಬೆವರ ಹಣ್ಣಿ ಅಷ್ಟೇ ಅಲ್ಲದೆ ರಕ್ತದ ಕಣಕಣಗಳನ್ನು ಅಲ್ಲಿ ಸುರಿಸಿ ಗಳಿಸಿರುವಂಥ ಹಣ ಇರ್ತದೆ. ಆ ಹಣವನ್ನು ತಮ್ಮ ಇಡೀ ಜೀವನದುದ್ದಕ್ಕೂ ತಮ್ಮ ಜೀವನೋಪಾಯಕ್ಕಾಗಿ ಬಳಸುವಂಥ ಕೆಲಸ, ಒಳ್ಳೆಯ ರೀತಿಯಲ್ಲಿ ಹೂಡಿಕೆ ಮಾಡುವಂಥ ವಿಷಯವನ್ನು ಇಟ್ಕೊಂಡು ಮಾಜಿ ಸೈನಿಕರು ಮಾಡಿದ್ದಾರೆ.
ಹಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಮೋಸ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಮತ್ತು ನಮ್ಮೆಲ್ಲ ಮಾಜಿ ಸೈನಿಕರಿಗೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ, ತಾವು ತಮ್ಮ ಹಣವನ್ನು ಎಲ್ಲೇ ಹೂಡಿಕೆ ಮಾಡಲಿ, ಯಾವಾಗಲೂ ಹೂಡಿಕೆ ಮಾಡಲಿ, ಕಾನೂನುಬದ್ಧ ಹಾಗೂ ಕಾನೂನು ಚೌಕಟ್ಟಿನಲ್ಲಿರುವಂತಹ ಸಂಘ ಸಂಸ್ಥೆಗಳಲ್ಲಿ, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ತಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಮಾಜಿ ಸೈನಿಕರು ಒಂದು ಕಡೆ ಮನವಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸಿಐಡಿ ತನಿಖೆ ಕೂಡ ಜೋರಾಗಿ ನಡೆಯುತ್ತಿದೆ. ಹಲವಾರು ಟ್ವಿಸ್ಟ್ ಸಿಕ್ಕಿರೋ ಈ ಪ್ರಕರಣವನ್ನ ಸಿಐಡಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸುತ್ತಿದ್ದಾರೆ. ಮೊದಲು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಂತರ ಮತ್ತೆ ಬೆಳಗಾವಿಗೆ ವಾಪಸ್ ಕರ್ಕೊಂಡು ಬಂದು ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಬೆಳಿಗ್ಗೆ ವೈದ್ಯಕೀಯ ತಪಾಸಣೆಗಾಗಿ ಬಿಮ್ಸ್ ಆಸ್ಪತ್ರೆಗೆ ನೀಲಣ್ಣನವರ್ ಕರೆದುಕೊಂಡು ಹೋದ ಸಿಐಡಿ ವೈದ್ಯಕೀಯ ತಪಾಸಣೆ ಬಳಿಕ ಮತ್ತೆ ಮಾಳಮಾರುತಿ ಠಾಣೆಗೆ ಕರೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಶಿವಾನಂದ ಪತ್ನಿ ಕರವೇ ಜಿಲ್ಲಾಧ್ಯಕ್ಷನಿಗೂ ನೋಟಿಸ್. ಸಿಐಡಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. 4 ದಿನಗಳ ಹಿಂದೆಯೇ ನೀಲಣ್ಣವರ್ ಪತ್ನಿ ಪಾರ್ಟ್ನರ್ ಸುಭಾಷ್ ಹಾಗೂ ಕರವೇ ಜಿಲ್ಲಾಧ್ಯಕ್ಷ ಆರ್ ಅಭಿಲಾಷ್ಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ದರು. ವಿಚಾರಣೆಗೆ ಬನ್ನಿ ಅಂತ ಸೂಚನೆ ನೀಡಿತ್ತು. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಕ್ಕೆ ಕಾರೊಂದನ್ನ ನೀಲಣ್ಣವರ್ ಗಿಫ್ಟ್ ನೀಡಿದ್ದ. ಆ ಕಾರು ಸಮೇತ ಅಭಿಲಾಷ್ ವಿಚಾರಣೆಗೆ ಹಾಜರಾಗಿದ್ದಾನೆ. ತೀವ್ರ ವಿಚಾರಣೆ ಬಳಿಕ ಕಾರು ಜಪ್ತಿ ಮಾಡಿ ಅಭಿಲಾಷ್ ಬಿಟ್ಟು ಕಳಿಸಿದ್ದಾರೆ. ಮತ್ತೊಂದು ಕಡೆ ಪತ್ನಿಯನ್ನ ವಿಚಾರಣೆ ನಡೆಸಿ ಕೆಲ ಮಾಹಿತಿಯನ್ನ ಪಡೆದುಕೊಂಡ ಸಿಐಡಿ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ಐಷಾರಾಮಿ ಕಾರುಗಳ ಜಪ್ತಿ ಮಾಡಿದ ಅಧಿಕಾರಿಗಳು. ಶಿವಾನಂದ ನೀಲಣ್ಣವರ್ ಐಷಾರಾಮಿ ಕಾರುಗಳನ್ನ ಉಪಯೋಗಿಸುತ್ತಿದ್ದ. ಅವುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಡಿಫೆಂಡರ್, ಮರ್ಸಿಡಿಸ್ AMG ಸೇರಿದಂತೆ ಹಲವು ಕಾರುಗಳನ್ನು ಜಪ್ತಿ ಮಾಡಿರೋ ಅಧಿಕಾರಿಗಳು ಪಂಚನಾಮೆ ಕೂಡ ಮಾಡಿದ್ದಾರೆ. ಬುಧವಾರ ನೀಲಣ್ಣವರ್ ಕಸ್ಟಡಿ ಅಂತ್ಯವಾಗುತ್ತಿದ್ದು, ಬುಧವಾರ ಸಂಜೆ 4 ಗಂಟೆ ಒಳಗಾಗಿ ಕೋರ್ಟ್ ಮುಂದೆ ಸಿಐಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಹಣದಲ್ಲಿ ಭಾರೀ ವ್ಯತ್ಯಾಸ, ಅಧಿಕಾರಿಗಳಿಂದ ತನಿಖೆ. ಶಿವಾನಂದ ವಿಚಾರಣೆ ನಡೆಯುತ್ತಿದೆ. ವಿಚಾರಣೆಯಲ್ಲಿ 15 ಅಕೌಂಟ್ಗಳಲ್ಲಿ ಫ್ರೀಸ್ ಆದ ಹಣ, ಈವರೆಗೂ ಹೂಡಿಕೆಯಾದ ಹಣ ಮತ್ತು ಮರಳಿ ಹೂಡಿಕೆದಾರರಿಗೆ ನೀಡದ ಹಣದಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಇದೇ ಕಾರಣಕ್ಕೆ ಮತ್ತೆ ಹಣವನ್ನ ನೀಲಣ್ಣವರ್ ಎಲ್ಲಿಯಾದ್ರೂ ಇನ್ವೆಸ್ಟ್ ಮಾಡಿದ್ದಾನಾ ಅನ್ನೋದನ್ನು ಕೂಡ ಕೆದಕುವ ಕೆಲಸವನ್ನ ಸಿಐಡಿ ಮಾಡ್ತಿದೆ. ಇತ್ತ ಹಣ ಹೂಡಿಕೆ ಮಾಡಿದವರಿಗೆ ಹಣ ಕಳೆದುಕೊಳ್ಳುವ ಭೀತಿ ಕೂಡ ಇದೆ. ಆದರೆ ಈವರೆಗೂ 35,000 ಮಂದಿಯಲ್ಲಿ ಒಬ್ರು ಮಾತ್ರ ದೂರು ನೀಡಿದ್ದಾರೆ. ಉಳಿದ ಯಾರೊಬ್ಬರೂ ಶಿವಾನಂದ ನೀಲಣ್ಣವರ್ ವಿರುದ್ಧ ದೂರು ನೀಡದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಹೂಡಿಕೆ ಹಣದಲ್ಲೇ ಬಡ್ಡಿ ನೀಡುತ್ತಾ ಬಂದಿದ್ದ ನೀಲಣ್ಣವರ್ ಬಳಿ ಕಡಿಮೆ ಹಣ ಸಿಕ್ಕಿದ್ದು, ಆ ಹಣ ಹೂಡಿಕೆದಾರರಿಗೆ ಹಂಚಿಕೆಯಾಗುತ್ತಾ ಕಾದು ನೋಡಬೇಕಿದೆ.